ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7:30 ಆಗಿದೆ. ಸೊ ಇವತ್ತು ರೋಸ್ ತೋಟಕ್ಕೆ ಬಂದೆ. ಸ್ವಲ್ಪ ತೋಟ ಎಲ್ಲ ಓಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಸೊ ನೋಡಿ ಯಾವ ಥರ ಗರಿ ಬಿದ್ದು ಸ್ವಲ್ಪ ಗಿಡಗಳೆಲ್ಲ ಇದಾಗಿದೆ, ರೆಂಬೆ ಸಹ ಮುರಿದೋಗಿದೆ. ಸೊ ಈ ಥರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಮರಗಳಿರೋ ಕಡೆ ಹಾಕಿದ್ರೆ ಇದೆ ಪ್ರಾಬ್ಲಮ್. ಸೊ ಈ ಕಡೆ ತೆಂಗಿನ ಮರಗಳು ಸ್ವಲ್ಪ ಇದೆ ನೋಡಿ, ಎಲ್ಲ ತೆಂಗಿನ ಮರಗಳಿದೆ. ಸೊ ನೋಡಿ ಬಿದ್ದು ಮುರಿದೋಗಿಲ್ಲ ಹೆಂಗೋ. ಸೊ ನಮ್ಮ ಅದೃಷ್ಟಕ್ಕೆ. ಸೊ ಇಲ್ಲಿ ನೋಡಿ ಒಂದಷ್ಟು ರೆಂಬೆ ಮುರಿದಿದೆ ನೋಡಿ, ಇಲ್ಲೆಲ್ಲ ಇದೆ ರೆಂಬೆ ಮುರಿದೋಗಿದೆ. ಸೊ ಒಂದಷ್ಟು ವೇಸ್ಟು. ಸೊ ಗಿಡ ಮುರಿದಿಲ್ಲ ನಮ್ಮ ಅದೃಷ್ಟಕ್ಕೆ. ಸೊ ಪರವಾಗಿಲ್ಲ ಇವತ್ತು. ಸೊ ನೋಡಿ ಯಾವ ಥರ ಇದೆ ಶಾಮಂತಿಗೆ ಮತ್ತು ರೋಸ್ ಎಲ್ಲ ಯಾವ ಥರ ಇದೆ ಅಂತ. ಸೊ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ. ಸೊ ಇವತ್ತಿನ ಮೇನ್ ಏನು ವಿಡಿಯೋ ಅಂತಂದರೆ, ಸೊ ನನ್ನ ಫ್ರೆಂಡ್ ಬಂದಿದ್ದ. ಸೊ ನನ್ನ ಫ್ರೆಂಡು ಬೇರ್ಗಳು ತೊಗೊಂಬಂದ್ಬಿಟ್ಟು ಸೊ ಈ ಥರ ಆಗ್ಬಿಟ್ಟೈತೆ ನಮ್ಮ ತೋಟದಲ್ಲಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಂತ ಅಂದ. ಸೊ ನೆಮೆಟೋಡ್ಸ್ ಅಂದರೆ ನೋಡಿ ಯಾವ ಥರ ಇರುತ್ತೆ, ಹೆಂಗೆ ಹಾಕ್ಕೊಂಡಿದೆ ಅಂತ. ಸೊ ದಾಳಿಂಬ್ರಿಯಲ್ಲಿ ಬೇರ್ಗಂಟು ರೋಗ ಅಂತ ಬರುತ್ತೆ, ಎಲ್ಲ ಇದರಲ್ಲೂ ಬರುತ್ತೆ. ಸೊ ಎಲ್ಲ ಬೆಳೆಯಲ್ಲೂ ಬರುತ್ತೆ. ಆದಷ್ಟು ನೋಡ್ಕೊಳ್ಳಿ ಅಂತ, ನೆಮೆಟೋಡ್ಸ್ ನೋಡ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಸೊ ಈ ಯಾವ ಥರ ನಾಟ್ಸ್ ಹಾಕ್ಕೊಂಡಿದೆ ನೋಡಿ, ರೂಟು ಒಂದು ಸಣ್ಣ ರೂಟು ಸಹ ನಾಟ್ ಆಗಿದೆ, ಕಾಣಿಸ್ತಿದೆಯಾ? ಸೊ ಮೈನರ್ ರೂಟು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ನೋಡಿ ಎಷ್ಟು ಸಣ್ಣ ಇದೆ ರೂಟು. ಸೊ ಆ ರೂಟ್ ಸಹ ನಾಟ್ ಹಾಕೊಂಡಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಸೊ ಯಾವ ಥರ ಇದರ ನೆಮೆಟೋಡ್ಸ್ ಇದೆ ಅಂತ. ಸೊ ಇದಕ್ಕೆ ಹೇಳೋದು, ಸೊ ಆದಷ್ಟು ಬೇವಿನ ಹಿಂಡಿ ಬಳಸಿ, ಸೊ ಆದಷ್ಟು ಬಯಾಲಜಿಕಲ್ಸ್ ಬಳಸಿ, ಗೊಬ್ಬರಗಳು ಬಳಸಿ. ಗೊಬ್ಬರ ಬಳಸಿದ್ರೂ ಸ್ವಲ್ಪ ಸೂಡೋಮೋನಾಸ್, ಟ್ರೈಕೋಡರ್ಮಾ, ಸೊ ಈ ಥರದ್ದೆಲ್ಲ ನಾರ್ಮಲ್ ಬ್ಯಾಕ್ಟೀರಿಯಾಗಳು, ಎಸೆನ್ಷಿಯಲ್ ಬ್ಯಾಕ್ಟೀರಿಯಾಸು ಸ್ವಲ್ಪ ಬಳಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಆಗ್ಬಿಟ್ರೆ ಸೊ ನೆಮೆಟೋಡ್ಸು ಈ ಥರ ಇದಾಯಿತು ಅಂತಂದರೆ ಸೊ ನಮಗೆ ಬೆಳೆ ಬರೋಲ್ಲ ಮೇಯ್ನಾಗಿ. ಸೊ ಬೆಳೆ ಬರೋಲ್ಲ ಅಂತಂದರೆ ಏನಕ್ಕೆ ಬೆಳೆ ಬರೋಲ್ಲ ಅಂತಂದರೆ, ಸೊ ಇಲ್ಲಿಂದ ಒಂದು ಸ್ವಲ್ಪ ಈಗ ನೋಡಿ ಈ ಬೇರು ಚೆನ್ನಾಗಿದೆ. ಸೊ ನನ್ನ ಕೈಯಲ್ಲಿ ಇಟ್ಕೊಂಡಿರೋ ಬೇರು ಚೆನ್ನಾಗಿದೆ. ಸೊ ಇಲ್ಲಿಂದ ಏನು ಮಾಡುತ್ತೆ, ಸೊ ಫುಡ್ನ ತೊಗೊಳುತ್ತೆ. ಸೊ ಇಲ್ಲಿ ನಾಟ್ ಹತ್ರ ಹೋಗ್ಬಿಟ್ಟು ಲಾಕ್ ಆಗಿಬಿಡುತ್ತೆ. ಸೊ ಫುಡ್ಡು ಮೇಲಕ್ಕೆ ಸಪ್ಲೈ ಆಗೋದಕ್ಕೆ ಬಿಡಲ್ಲ. ಸೊ ಅದಕ್ಕೋಸ್ಕರ ಹೇಳೋದು, ಸೊ ಆದಷ್ಟು ನಾವು ಏನು ಮಾಡಬೇಕು ಅಂತಂದರೆ ನೆಮೆಟೋಡ್ಸ್ನ ನೋಡ್ಕೊತಾ ಇರಬೇಕು. ಸೊ ನೋಡಿ ನಾರ್ಮಲ್ ರೂಟ್ ಹೆಂಗಿರಬೇಕು ಅಂದರೆ ಸೊ ಈ ಥರ ಇರಬೇಕು ನೋಡಿ. ಇದರಲ್ಲಿ ಏನಾದರೂ ಎಲ್ಲಾದರೂ ಒಂದು ನಾಟ್ ಇದೆಯಾ ಅಂತ, ಸೊ ಗಂಟು ಎಲ್ಲಾದರೂ ಒಂದು ಗಂಟಿದ್ರೆ ತೋರಿಸಿ. ಸೊ ಈ ಥರ ಇದ್ದರೆ ನಿಮಗೆ ಸೊ ದಾಳಂಬ್ರಿ ಬೆಳೆ ಬರುತ್ತೆ ಆರಾಮಾಗಿ. ಇಲ್ಲಾಂದರೆ ಸೊ ದಾಳಂಬ್ರಿ ಬೆಳೆ ಬರೋಲ್ಲ. ಸೊ ಯಾಕಂದರೆ ನೀವು ಕೊಟ್ಟಿದ್ದು ಸ್ಟೋರೇಜ್ ಎಲ್ಲ ಫುಡ್ ಎಲ್ಲ ಏನು ಮಾಡುತ್ತೆ, ಸೊ ಹೊಸ ಬೇರೆ ಇರುತ್ತಲ್ಲ, ಸೊ ಹೊಸ ಬೇರೆ ಎಳ್ಕೊಳ್ಳುತ್ತೆ. ಸೊ ಎಳ್ಕೊಂಡು ಹೋಗ್ಬಿಟ್ಟು ಗಂಟು ಹತ್ರ ನಿಂತ್ಕೊಳ್ಳುತ್ತೆ. ಸೊ ಆ ಗಂಟಿಂದ ಮುಂದಕ್ಕೆ ಹೋಗೋಕ್ಕೆ ಸೊ ಫುಡ್ ಹೋಗಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರನೇ ಎಷ್ಟೋ ಕಡೆ ಕಾಯಿ ಸೈಜ್ ಬರೋಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಮೇಯ್ನಾಗಿ ಫುಡ್ ಸ್ಟೋರೇಜ್ ಆಗೋಲ್ಲ. ಸೊ ಆ ಥರ ಇದ್ದಾಗ ನಮ್ಮದ್ರಲ್ಲೆಲ್ಲ ನಾನು ಚೆಕ್ ಮಾಡಿದೆ. ಸೊ ನಮ್ಮದ್ರಲ್ಲಿ ಒಂದು 2 ಗಿಡದ ಹತ್ರ ಕಾಣಿಸಿತ್ತು. ಸೊ ಅದಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಇನ್ಫಾರ್ಮೇಟಿವ್ ವಿಡಿಯೋ ಸಿಕ್ಕರೆ ನಿಮಗೂ ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ಇವತ್ತು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿರೋದು ಮೇಯ್ನಾಗಿ. ಸೊ ಮೈನ್ ಫೋಕಸ್ ಬಂದುಬಿಟ್ಟು ಸೊ ನೆಮೆಟೋಡ್ಸ್ಗೆ ಯಾವ ಥರ ಏನು ಮಾಡಬೇಕು, ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಸಣ್ಣ ಬೇರಿಗೂ ಸಹ ಸೊ ನೆಮೆಟೋಡ್ಸ್ ಆಗಿದೆ. ಸೊ ಅಷ್ಟು ಪ್ರಾಬ್ಲಮ್ ಕೊಟ್ಟಾಗ ಸೊ ನಮಗೆ ಸೊ ಫುಡ್ ಸ್ಟೋರೇಜ್ ಹೆಂಗಾಗುತ್ತೆ, ಮೇಯ್ನಾಗಿ ಫುಡ್ ಸ್ಟೋರೇಜ್ ಆಗಬೇಕು ಅಂದರೆ ನಮ್ಗೆ ರೂಟ್ ಝೋನ್ ಆ್ಯಕ್ಟಿವೇಶನ್ ಚೆನ್ನಾಗಿತ್ತು ಅಂತಂದ್ರೆ ಫುಡ್ ಸ್ಟೋರೇಜ್ ಆಗೋದು. ಸೊ ಅದಕ್ಕೋಸ್ಕರನೇ ನಾವು ಹೇಳೋದು, ಸೊ ಫುಡ್ಡು ನಿಮಗೆ ಎಷ್ಟು ರೂಟ್ ಝೋನು ನಿಮ್ಗೆ ಯಾವ ಥರ ಎಷ್ಟು ಆ್ಯಕ್ಟಿವ್ ಆಗಿರುತ್ತೋ ಸೊ ಅಷ್ಟು ಸ್ಟೋರೇಜ್ ಆಗುತ್ತೆ, ಅಷ್ಟು ಸೈಜ್ ಬರುತ್ತೆ, ಮತ್ತು ಮೇಯ್ನಾಗಿ ನಿಮಗೆ ಫ್ಲವರಿಂಗು ಚೆನ್ನಾಗಾಗುತ್ತೆ. ಸೊ 3ಕ್ಕೂ ಕಾರಣ ಬಂದ್ಬಿಟ್ಟು ರೂಟು. ಸೊ ರೂಟ್ ಯಾವತ್ತೂ ನಿಮಗೆ ಆ್ಯಕ್ಟಿವ್ ಆಗಿಲ್ಲ, ಸೊ ಗಂಟು ಹಾಕ್ಕೊಂಡಿರೋದು ಏನಾಗುತ್ತೆ, ಸೊ ನಾರ್ಮಲ್ ಒಂದು ಈಗ ನೋಡಿಸ್ತೀನಿ ನೋಡಿ. ಸೊ ಇಲ್ಲಿ ಯಾವುದಾದ್ರು ಒಂದು ಬೇರು ಬಿದ್ದಿತ್ತು ಎಕ್ಸಾಂಪಲ್ಗೆ. ಸೊ ಒಂದು ಬೇರು ತೊಗೊತೀನಿ ರೀ. ಸೊ ನಮ್ಮ ತೋಟದಲ್ಲಿ ಇಲ್ಲೆಲ್ಲ ತೋಡಿರ್ತಾರೆ. ಸೊ ತೋಡಿರೋವಾಗ ಸಿಗುತ್ತೆ, ಕಾಣುತ್ತೆ. ಸೊ ಇಲ್ಲಿದೆ, ತೋರಿಸ್ತೀನಿ ಬನ್ನಿ. ಸೊ ಯಾವ ಥರ ಇರಬೇಕು ಬೇರು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು ನಮ್ಮ ತೋಟದಲ್ಲಿರೋದು. ಸೊ ಈಗ ನಮ್ಮ ತೋಟದಲ್ಲೂ ನೋಡಿ ನಾವು ತೋಡಿದ್ದೀವಿ. ಸೊ ತೋಡ್ಬಿಟ್ಟು ಹಿಂಡಿ ಬೇಸಾಯಗಳೆಲ್ಲ ಹಾಕಿ ಸೊ ಮುಚ್ಚಿದ್ದೀವಿ. ಸೊ ಈಗ ಇದು ದಾಳಂಬ್ರಿ ಬೇರೆ ಯಾವುದ್ರದ್ದು ಅಲ್ಲ. ಸೊ ಇದರಲ್ಲಿ ಇದ್ದಿದ್ದು ನೋಡಿ. ಸೊ ಹಿಂಡಿಗಳಲ್ಲೆಲ್ಲ ಇದ್ದಿದ್ದು. ಸೊ ಇದರಲ್ಲೆಲ್ಲಾದ್ರೂ ನಾಟ್ ಕಾಣಿಸ್ತಿದೆಯಾ, ಸೊ ಬೇರ್ಗಂಟು ಕಾಣಿಸ್ತಿದೆಯಾ ನೋಡಿ, ತೋರಿಸ್ತೀನಿ. ಇನ್ನೂ ಬೇಕಾದ್ರೆ ತೆಗಿಯೋಣ, ಒಳಗಡೆ ಇರೋವೆಲ್ಲ ತೆಗಿಯೋಣ. ಸೊ ಈ ಸಣ್ಣ ಎಳೆ ಬೇರು ಎಷ್ಟು ಕ್ಲೀನಾಗಿದೆ ಅಂತ ನೋಡಿ ಒಂದ್ಸರಿ.
ಎಲ್ಲೂ ಒಂದು ಗಂಟಿಲ್ಲ, ಇನ್ನೊಂದಿಲ್ಲ. ಸೊ ಈ ಥರ ನಿಮ್ಗೆ ಯಾವ ಥರ ಪ್ಲೈನಾಗಿ ಬೇರು ಎಷ್ಟು ಪ್ಲೈನಾಗಿರುತ್ತೋ ನೋಡಿ, ಇಲ್ಲಿ ಕಾಣಿಸ್ತಿದೆ ಮೇಯ್ನಾಗಿ. ಸೊ ನೋಡಿ, ಈ ಥರ ನಿಮಗೆ ಪ್ಲೈನಾಗಿ ಯಾವತ್ತಿರುತ್ತೋ ಸೊ ಬೇರು, ಸೊ ಆವತ್ತು ನಿನಗೆ ಸೊ ಬೇರೆ ಹೆಲ್ತಿಯಾಗಿದೆ ಅಂತ ಅರ್ಥ. ಮತ್ತು ಇದನ್ನು ಇಟ್ಕೊಂಡು ಸೊ ಇದನ್ನು ಹಿಂಗೆ ಎಳಿತಾರೆ. ಸೊ ಮೇಲೆ ಲೇಯರು ಹಿಂಗೆ ಎಳೆದಾಗ ಸೊ ಆ ಮೇಲೆ ಲೇಯರು ಬೇರೆದು ಕಿತ್ಕೊಂಬರ್ಬಾರ್ದು. ಸೊ ಒಂದು ಸರಿ ನನಗೆ ಕೈ ಇನ್ನೊಬ್ರು ಇದ್ದಿದ್ರೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಸೊ ಇಟ್ಕೊಂಡಿದ್ದಕ್ಕೆ ತೋರಿಸ್ಬೋದಾಗಿತ್ತು. ಸೊ ಈ ಥರ ಒಂದು ಬೇರನ್ನ ಇಟ್ಕೊಳ್ಳಿ. ಸೊ ಆದಷ್ಟು ನಾನು ದೊಡ್ಡ ಬೇರು ತೊಗೊಂಡು ಟ್ರೈ ಮಾಡ್ತೀನಿ, ನೋಡಿಸ್ತೀನಿ. ಸೊ ಈ ಥರ ವಿಡಿಯೋ ನೋಡಿ, ಈ ಥರ ಇಟ್ಕೊಂಡು ಸೊ ಬೇರನ್ನ ಈ ಥರ ಎಳಿಬೇಕು ತೇವದ ಮೇಲೆ. ಸೊ ಆ ತೇವದ ಮೇಲೆ ಈ ಥರ ಬೇರು ಹಿಂಗೆ ಎಳೆದಾಗ ಸೊ ಕೈಗೆ ಏನಾದರೂ ಸ್ಕಿನ್ ಬಂತು ಅಂದರೆ ಸೊ ನೀರು ಜಾಸ್ತಿ ಕೊಡ್ತಾ ಇದ್ದೀರಾ, ನೀವು ಓವರ್ ವಾಟರ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಮತ್ತು ನಿಮ್ಮದು ಬೇರೆ ಸ್ಟ್ರೆಂತ್ ಆಗಿಲ್ಲ ಅಂತಂದ್ಬಿಟ್ಟು ಅರ್ಥ ಅದು. ಸೊ ಆ ಥರ ಸ್ಕಿನ್ ಓಪನ್ ಆಗಬಾರ್ದು. ಹಾಂ, ಆದಷ್ಟು ಸೊ ಕೊಳ್ತೋಗಿರುತ್ತೆ ಅಂದರೆ ಸ್ಕಿನ್ ಅಂದರೆ ಲೈಟಾಗಿ ಮೇಲೆ ಸ್ಕಿನ್ ಓಪನ್ ಆದರೆ ತೊಂದರೆ ಏನಿಲ್ಲ. ಫುಲ್ಲು ಒಂಥರ ಕಾಂಡನೇ ಓಪನ್ ಆಗಿಬಿಟ್ಟು ಸೆಂಟ್ರಲ್ ಮಾತ್ರ ಒಂದೇ ಒಂದು ಸಿಂಗಲ್ ಸಣ್ಣಗೆ ಇರುತ್ತೆ. ಸೊ ಈ ನರ್ವ್ಸ್ ಥರ. ಸೊ ಆ ಸಣ್ಣಕ್ಕೆ ಅದೊಂದೇ ಸಿಂಗಲ್ ಬೇರೆ ನಿಂತ್ಕೊಂಡ್ಬಿಡುತ್ತೆ. ಸೊ ಆ ಥರ ಪ್ರಾಬ್ಲಮ್ ಮಾಡ್ಕೋಬೇಡಿ. ಸೊ ಆ ಥರ ಪ್ರಾಬ್ಲಮ್ ಆಯಿತು ಅಂತಂದರೆ ನೆಮಟೋಡ್ಸ್ ಪ್ರಾಬ್ಲಮ್ ಬರೋದು ನಿಮಗೆ. ಸೊ ಮೇಲೆ ಸ್ಕಿನ್ನು ನಿಮ್ಮದು ಬೇರೆದು ಸ್ಕಿನ್ನು ಎಷ್ಟು ಹಾರ್ಡಾಗಿಟ್ಟಿರ್ತೀರೋ ಸೊ ಅಷ್ಟು ನೆಮಟೋಡ್ಸು ಒಳಗೆ ನುಗ್ಗೋದಕ್ಕೆ ಚಾನ್ಸಸ್ ಇರೋಲ್ಲ. ಸೊ ಅದಕ್ಕೋಸ್ಕರ ಹೇಳೋದು ಜಾಸ್ತಿ ಓವರ್ ವಾಟರ್ ಮಾಡಬೇಡಿ ಸೊ ದಾಳಂಬ್ರಿಲಿ. ಮತ್ತು ಮೇಯ್ನಾಗಿ ಆದಷ್ಟು ನಾವು ಸೊ ಸ್ಟಾರ್ಟಿಂಗಂದನೇ ಕಂಟ್ರೋಲ್ ಮಾಡ್ಕೊತಾ ಬರಬೇಕು. ಸೊ ನಮಗೆ ಗೊತ್ತು ಸೊ ಯಾವತ್ತು ಈಗ ದಾಳಂಬ್ರಿಲಿ ಮೇಯ್ನ್ ಪ್ರಾಬ್ಲಮ್ಸ್ ಏನು ಅಂತಂದರೆ ಸೊ ಬ್ಯಾಕ್ಟೀರಿಯಲ್ ಬ್ಲೈಟು ಮತ್ತು ಫಂಗಲ್ ಬಿಲ್ಟು ಬ್ಯಾಕ್ಟೀರಿಯಲ್ ಬಿಲ್ಟು ಎರಡೂ ಇರುತ್ತೆ. ಸೊ ಅದಾದಮೇಲೆ ಸೊ ಮತ್ತು ನೆಮಟೋಡ್ಸು. ಸೊ ಈ ಮೂರು ಪ್ರಾಬ್ಲಮ್ಮು, ಸೊ ಮೇಜರ್ ಪ್ರಾಬ್ಲಮ್ ಇವು ಮೂರೇ. ಸೊ ಇವು ಮೂರಿಂದನೇ ಸೊ ದಾಳಂಬ್ರಿ ಸಕ್ಸಸ್ ಆಗ್ತಾಯಿಲ್ಲ. ಸೊ ಎಷ್ಟೋ ಜನಕ್ಕೆ ಸಕ್ಸಸ್ ಆದ್ರೂ ಸೊ ಎಷ್ಟೋ ಜನ ಕೈಯಲ್ಲಿ ಬೆಳೆಯೋದಕ್ಕೂ ಆಗ್ತಿಲ್ಲ. ಸೊ ಸಕ್ಸಸ್ ಆಗಿದೆ. ಸೊ ಒಂದಷ್ಟು ಜನ ಸಕ್ಸಸ್ ಆಗ್ತಾನೇ ಇದ್ದಾರೆ. ಸೊ ಅವರಿಗೆ ಈ ಮೂರು ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಬ್ಯಾಕ್ಟೀರಿಯಲ್ ಬೈಟು ಗೊತ್ತಿರುತ್ತೆ, ಸೊ ಫಂಗಲ್ ಬೈಟು ಬ್ಯಾಕ್ಟೀರಿಯಲ್ ಬೈಟು ಗೊತ್ತಿರುತ್ತೆ, ಸೊ ಮತ್ತು ನೆಮಟೋಡ್ಸು. ಈ ಮೂರು ಯಾವ ಥರ ಯಾರು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾರೋ ಸೊ ಅವರು ಆರಾಮಾಗಿ ಸೊ ಒಂದು 10 ವರ್ಷ ದಾಳಂಬ್ರಿ ಬೆಳಿಬೋದು. ಸೊ 10 ರಿಂದ 12 ವರ್ಷವರೆಗೂ ಗಿಡ ಇಟ್ಕೊಂಡ್ರೆ ಸೊ ಒಂದು ಗಿಡ ಫಸ್ಟು ಸೆಕೆಂಡ್ ಇಯರ್ ಕ್ರಾಪ್ ಸ್ಟಾರ್ಟ್ ಆಯಿತು ಅಂದರೆ ಸೊ ಮಿನಿಮಮ್ 10 kg ತೊಗೊತಾರೆ. ಸೊ ಸೆಕೆಂಡ್ ಕ್ರಾಪು 20 kg, ಥರ್ಡ್ ಕ್ರಾಪ್ 30 kg. ಸೊ ಈ ಥರ 10 kg ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಡಿಮೆ ಆಗೋಲ್ಲ. ಸೊ ಅಟ್ಲೀಸ್ಟ್ 5 kgನೇ ಜಾಸ್ತಿ ಮಾಡ್ಕೊಳ್ಳಿ. ಸೊ 10 ವರ್ಷಕ್ಕೆ ನಾವು ಎಷ್ಟು ಬೆಳಿಬೋದು? ಆಲ್ಮೋಸ್ಟ್ 70 to 80 kg ಒಂದು ಗಿಡಕ್ಕೆ ತೊಗೋಬೋದು ಆರಾಮಾಗಿ 10ನೇ ಕ್ರಾಪ್ಗೆ. ಸೊ ನಿಮಗೆ ಈಗ 400 ಗಿಡ ಹಾಕಿರ್ತೀರಾ. ಸೊ 400 ಗಿಡದಲ್ಲಿ ಒಂದು 150 ಗಿಡ ಹೊರಟೋಗ್ಲಿ. ಸೊ 200 ಗಿಡನೇ ಹೊರಟೋಗ್ಲಿ. ಸೊ 200 ಗಿಡದಲ್ಲಿ 200 ಗಿಡ ಉಳ್ಕೊಂಡ್ರು ಸೊ ಒಂದೊಂದು ಗಿಡ 70 kg ಕೊಯ್ದ್ರು 7 2 14 14 ಟನ್ನು ನೀವು ಬರೀ 200 ಗಿಡದಲ್ಲೇ ತೊಗೊತೀರಾ. ಒಂದು ಎಕರೆಯಲ್ಲಿ ಎಲ್ಲ ಖಾಲಿ ಆಗೋಯ್ತು, 200 ಗಿಡನೇ ಇರೋದು ಅಂತಂದ್ರೂ 14 ಟನ್ ನೀವು ಬರೀ 14 ಟನ್ ಯಾರು ತೊಗೊತಾರೆ ಬರೀ 200 ಗಿಡದಲ್ಲಿ. ಸೊ ಇದಕ್ಕೋಸ್ಕರನೇ ಹೇಳೋದು ಮೇಯ್ನಾಗಿ ಇಂಪಾರ್ಟೆಂಟಾಗಿ ಸೊ ದಾಳಂಬ್ರಿಲಿ ಕಾಸು ಮಾಡ್ಬೋದು, ಬಟ್ ಕಷ್ಟ ಇದೆ. ಕಷ್ಟ ಅಂತಂದರೆ ಸೊ ನಿಮಗೆ ಈ ಥರ ಮ್ಯಾನೇಜ್ ಮಾಡಿಕೊಂಡಷ್ಟು ನಿಮಗೆ ಅದರಲ್ಲಿ ಕಾಸು ಮಾಡೋದಂತೂ ಆರಾಮಾಗಿ ಆಗುತ್ತೆ. ಸೊ ಮೇನ್ ಟಾಪಿಕ್ ಬಂದ್ಬಿಡೋಣ. ಸಾರಿ, ಜಾಸ್ತಿ ಇದಾಗ್ಬಿಡ್ತು. ಸೊ ಈಗೇನು ಮಾಡಬೇಕು ಅಂತಂದರೆ ಸೊ ನಾರ್ಮಲ್ ನ್ಯಾಚುರಲಾಗಿ ನೀವು ಸ್ಟಾರ್ಟಿಂಗಿಂದನೇ ಕ್ಲೋರೋಪೆರಿಪಸ್ಸು ಅದನ್ನು ಸ್ವಲ್ಪ ಬಿಟ್ಟಿದ್ದೀರ, ಅದು ಕಂಟ್ರೋಲ್ ಬರುತ್ತೆ. ಸೊ ಕ್ಲೋರೋಪೆರಿಪಸ್ಸಿಂದ ಕಂಟ್ರೋಲ್ ಬರುತ್ತೆ ಮೇಯ್ನಾಗಿ. ಮತ್ತು ಇನ್ನೊಂದೇನು ಅಂತಂದರೆ ಸೊ ಇದರಿಂದ ಕಂಟ್ರೋಲ್ ಬರುತ್ತೆ ನೀಮ್ ಕೇಕ್, ಬೇವಿನ ಹಿಂಡಿ ಮೇಯ್ನಾಗಿ. ನಾನು ಅದಕ್ಕೆ ಹೇಳೋದು ಸೊ ದಾಳಂಬ್ರಿಲಿ ಬೇವಿನ ಹಿಂಡಿ ಮಾತ್ರ ಯೂಸ್ ಮಾಡಿ, ಬೇರೆ ಹಿಂಡಿಗಳು ಬೇಕಾಗಲ್ಲ ನಿಮಗೆ. ಸೊ ಬೇವಿನ ಹಿಂಡಿ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಸೊ ಬೇವಿನ ಹಿಂಡಿ ಯೂಸ್ ಮಾಡಿದ್ರೆ ಸೊ ನೆಮಟೋಡ್ಸ್ ಕಂಟ್ರೋಲ್ ಆಗುತ್ತೆ ಮೇಯ್ನಾಗಿ. ಮತ್ತು ಬ್ಯಾಕ್ಟೀರಿಯಲ್ ಬೈಟು ಕಡಿಮೆ ಇರುತ್ತೆ. ಸೊ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರಲ್ಲ. ಸೊ ಅದಕ್ಕೋಸ್ಕರ ಬ್ಯಾಕ್ಟೀರಿಯಲ್ ಬೈಟು ಕಂಟ್ರೋಲ್ ಆಗುತ್ತೆ. ಮತ್ತು ಪೊಟ್ಯಾಷಿಯಂ ಫಾಸ್ಫರಸ್ಸೇ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಗಿಡಕ್ಕೆ ಏನು ಬೇಕು? ಪೊಟ್ಯಾಷಿಯಂ ಫಾಸ್ಫರಸ್ಸೇ ಬೇಕು. ಸೊ ಅದು ಸಿಗುತ್ತೆ. ಸೊ ನಿಮಗೆ ಎಸೆನ್ಷಿಯಲ್ ಈಗ ಮತ್ತು ಇನ್ನೊಂದು ಬೇವಿನ ಹಿಂಡಿ ಕೊಟ್ಟರೆ ಸ್ವಲ್ಪ ತ್ರಿಪ್ಸು ಸಹ ಕಂಟ್ರೋಲ್ ಆಗುತ್ತೆ. ಸೊ ತ್ರಿಪ್ಸು ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇಷ್ಟು ಹೇಳೋದು. ಸೊ ಬೇವಿನ ಹಿಂಡಿ ಕೊಡಿ. ಸೊ ನೆಮಟೋಡ್ಸು, ತ್ರಿಪ್ಸು ಮತ್ತು ನಿಮಗೆ ಬೇಕಾಗಿರೋ ಫುಡ್ಡು ಸೊ ಎಲ್ಲ ಸಿಗ್ತಾಯಿದೆ ಅಂತಂದಾಗ ಸೊ ನಿಮಗೆ ಬೇವಿನ ಹಿಂಡಿ ಕೊಟ್ಟರೆ ತಪ್ಪೇನಿಲ್ಲ. ಮತ್ತು ನೆಕ್ಸ್ಟು ಈಗ ಇನ್ನೊಂದು ಬಂದುಬಿಟ್ಟು ಸೊ ಮೇಯ್ನಾಗಿ ಇಷ್ಟು ಬೇರ್ಗಂಟು ನಾನೀಗ ಸ್ಟಾರ್ಟಿಂಗಲ್ಲಿ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಸ್ಟಾರ್ಟಿಂಗಲ್ಲಿ ನನ್ನ ಫ್ರೆಂಡರ ತೋಟಕ್ಕೆ ಹೋಗಿ ಸೊ ಆ ಥರ ಏನಾದರೂ ಬೇರ್ಗಂಟು ರೋಗ ಇತ್ತು ಅಂತಂದರೆ ಸೊ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ನೆಮಿಟಿ ಸೈಡ್ ಯಾವುದಾದ್ರೂ ಆಗಲಿ, ವೇಲಮ್ ಪ್ರೈಮ್ ಆಗಲಿ, ಸೊ ಕೊರ್ಟೆವಾ ಕಂಪ್ನಿಯವ್ರದ್ದು ಇದು ಬಂದಿದೆ, ಸಾಲಿಬ್ರೋ ಅಂತ ಬಂದಿದೆ. ಸೊ ಸಾಲಿಬ್ರೋ ಆಗಲಿ, ಇನ್ನೊಂದು ಯಾವುದದು ವಾಹಿನಿ ಅಂತ ಏನೋ ಬಂದಿದೆ. ಸೊ
ಸೊ ಅದು ಒಂದಿದೆ. ಸೊ ಅದು 150 ml 1 ಎಕರೆಗೆ, ಅದು ಬಂದುಬಿಟ್ಟು 4900 ಚಿಲ್ಲರೆ ಆಗುತ್ತೆ. ಸೊ ನೆಕ್ಸ್ಟ್ ಸಾಲಿಬ್ರೋ ಬಂದುಬಿಟ್ಟು 400 ml ಸೊ 1 ಎಕರೆ ಡ್ರಂಚ್ ಮಾಡಬೇಕಾಗಿರೋದು. ಸೊ ಡ್ರಂಚ್ ಮಾಡೋದ ಡ್ರಿಪ್ಪಲ್ಲಿ ಕೊಡಬೇಕಾಗಿರೋದು. ಸೊ ಅದು ಬಂದುಬಿಟ್ಟು 5000 ಆಗುತ್ತೆ. ಸೊ ವೆಲಮ್ ಪ್ರೈಮ್ ಗೊತ್ತಿಲ್ಲ, ಸೊ ವೆಲಮ್ ಪ್ರೈಮ್ ನಾನು ಯಾವತ್ತೂ ಬಿಟ್ಟಿಲ್ಲ, ಕಾಸ್ಟ್ ಗೊತ್ತಿಲ್ಲ. ಸೊ ಬಟ್ ನಾನು ಸಾಲಿಬ್ರೋ ಯೂಸ್ ಮಾಡಿಸಿದ್ದೀನಿ ನನ್ನ ಫ್ರೆಂಡಿಗೆ ಈಗ ಸದ್ಯಕ್ಕೆ. ಸೊ ಸಾಲಿಬ್ರೋ ಯಾವ ಥರ ಕೊಡಿಸ್ಬೇಕು, ಯಾವ ಥರ ಕೊಡಬೇಕು ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅರ್ಜೆಂಟ್ ಬೇಗ ಕೊಟ್ಬಿಡ್ತೀನಿ, ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಸೊ ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, ಸೊ ನಾನೀಗ ಈ ಸ್ಪಿನ್ನರ್ ಹಾಕಿದ್ದೀನಿ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಈಗ ನಾನು ಸ್ಪಿನ್ನರ್ ಹಾಕಿದ್ದೀನಿ. ಈ ಸ್ಪಿನ್ನರ್ ಏನು ಮಾಡುತ್ತೆ, ರೂಟ್ ಝೋನ್ ಎಲ್ಲ ಆಕ್ಟಿವೇಟ್ ಆಗಿರುತ್ತೆ. ಸೊ ಇಲ್ಲೊಂದು ಡ್ರಿಪ್ಪರು ಇದೆ, ಸ್ಪಿನ್ನರು ಇದೆ, ಈ ಕಡೆ ಒಂದು ಡ್ರಿಪ್ಪರ್ ಇದೆ. ಈ ಸ್ಪಿನ್ನರ್ ಏನು ಮಾಡುತ್ತೆ, ಆಲ್ಮೋಸ್ಟು ಒಂದು ಅಡಿ 1.5 ಅಡಿ ಸುತ್ತು ಸ್ಪಿನ್ನಿಂಗ್ ಈಗ ವಾಟರ್ ಕೊಡುತ್ತೆ. ಸೊ ಈ ಡ್ರಿಪ್ಪು ಏನು ಮಾಡುತ್ತೆ, ಈ ಕಡೆ ಅರ್ಧ ಅಡಿ ಈ ಕಡೆ ಅರ್ಧ ಅಡಿ ಡ್ರಿಪ್ ಮಾಡುತ್ತೆ. ಸೊ ಅದು ಅಷ್ಟೇ, ಆ ಕಡೆ ಅರ್ಧ ಅಡಿ ಈ ಕಡೆ ಅರ್ಧ ಅಡಿ ಡ್ರಿಪ್ ಮಾಡುತ್ತೆ. ಮೈನ್ ರೂಟ್ ಝೋನ್ ಆ್ಯಕ್ಟಿವೇಷನ್ನು ಸೊ ಇಲ್ಲೇ ಇರುತ್ತೆ ನಿಮಗೆ ನೋಡಿ, ಈಗ ಕಾಣಿಸ್ತಿದೆಯಾ. ಸೊ ಡ್ರಿಪ್ಪರ್ಸು, ಸೊ ಇಲ್ಲೊಂದು ಡ್ರಿಪ್ ಇದೆ, ಸೊ ಇಲ್ಲೊಂದು ಡ್ರಿಪ್ ಇದೆ, ಸೊ ಇಲ್ಲೊಂದು ಡ್ರಿಪ್ ಇದೆ. ಸೊ ಈ ಕಡೆ ಈ ಏರಿಯಾನೇ ನಿಮ್ಮ ಮೇನ್ ರೂಟ್ ಝೋನ್ ಆ್ಯಕ್ಟಿವೇಷನ್ನು, ಫುಡ್ ತೊಗೊಳ್ಳೋದು ಎಲ್ಲ ಸಿಗೋದು. ಮತ್ತು ಇನ್ಲೈನ್ ಹಾಕಿದರೆ ನೀವು ಸೈಡಲ್ಲಿರುತ್ತೆ. ಸೊ ಈ ಕಡೆ ರೂಟ್ ಝೋನ್ ಚೆನ್ನಾಗಿ ಆ್ಯಕ್ಟಿವೇಷನ್ ಆಗಿರುತ್ತೆ. ಸೊ ಆ ಕಡೆ ಒಂದು ಇನ್ಲೈನ್ ಹಾಕಿರುತ್ತೆ. ಸೊ ಡಬಲ್ ಇನ್ಲೈನ್ ಹಾಕಿರೋದ್ರಿಂದ ಸೊ ಆ ಕಡೆ ರೂಟ್ ಝೋನು ಈ ಕಡೆ ರೂಟ್ ಝೋನು 2 ಸೈಡ್ ಆಕ್ಟಿವೇಷನ್ ಆಗಿರುತ್ತೆ. ಸೊ ನಾನೇನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗಲ್ಲಿ ನೀವು ಸಾಲಿಬ್ರೋ ಕೊಡಬೇಕು ಅಂತಂದರೆ, ಸೊ ನೆಮಟಿಸೈಡ್ ಯಾವುದಾದ್ರೂ ಆಗಲಿ, ಸೊ ನೆಮಟಿಸೈಡ್ ಕೊಡಬೇಕು ಅಂತಂದರೆ ಸ್ಟಾರ್ಟಿಂಗು ಚೆನ್ನಾಗಿ ನೀರು 1 ಅಡಿ ತೇವ ಆಗೋ ಥರ ನೀರು ಬಿಟ್ಕೋಬೇಕಾಗುತ್ತೆ. ಸೊ ಈ ಕಡೆ ಅಂದರೆ ಆಳಕ್ಕೆ 1 ಅಡಿ ಹೋಗಬೇಕು ನೀರು. ಸೊ ಆ ಥರ ತೇವ ಮಾಡ್ಕೊಬೇಕು, ಚೆನ್ನಾಗಿ ನೀರು ಬಿಡಬೇಕು. ಸೊ 2 ಅವರ್ ಬಿಡ್ತಿರೋ 3 ಅವರ್ ಬಿಡ್ತಿರೋ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಚೆನ್ನಾಗಿ ತೇವ ಆಗಬೇಕು. ಚೆನ್ನಾಗಿ ತೇವ ಆಗಿಬಿಟ್ಟು ಸೊ ನಿಮ್ಗೆ ಏನು ಮಾಡಬೇಕು ಅಂದರೆ, ಸೊ ಫಸ್ಟ್ ದಿನ ಚೆನ್ನಾಗಿ ತೇವ ಮಾಡಿಬಿಟ್ಟು ಬಿಡಬೇಕು. ಸೊ ಸೆಕೆಂಡ್ ಡೇ ಏನು ಮಾಡಬೇಕು ಅಂದರೆ, ತೇವ ಇರುತ್ತೆ, ಅದು ಹಂಗೆ ಇರುತ್ತೆ. ಸೊ ಜಾಸ್ತಿ ಆರಿರಲ್ಲ. ಸೊ ಒಂದು ಸ್ವಲ್ಪ ನರ್ಜಕಲ್ಲು ಇಂಥ ಭೂಮಿಯಲ್ಲಿ ಸ್ವಲ್ಪ ಆರಿಬಿಟ್ಟಿರುತ್ತೆ. ಸೊ ಅದರಲ್ಲಿ ಸೊ ಅವರು ನೋಡಿಕೊಂಡು ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನನಗೀಗ ತೇವ ಚೆನ್ನಾಗಿರುತ್ತೆ, ಸೊ ನಾರ್ಮಲಾಗಿ ತೇವ ಇರುತ್ತೆ. ಸೊ ಆ ತೇವದ ಮೇಲೆ ಏನು ಮಾಡಬೇಕು ಅಂತಂದರೆ, ಸ್ಟಾರ್ಟಿಂಗಲ್ಲಿ 1 ಎಕರೆಗೆ ಮಿನಿಮಮ್ 200 ಲೀಟ್ರ್ ನೀರು ತೊಗೊಳ್ಳೇಬೇಕು. ಸಾಲಿಬ್ರೋ ಒಂದು 200 ಲೀಟ್ರಿಗೆ ನೀರು ಮಿಕ್ಸ್ ಮಾಡ್ಕೊಂಬಿಡಿ. ಸೊ 400 ml 1 ಎಕರೆಗೆ. ಸೊ ಅದನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಫಸ್ಟು ಸ್ಟಾರ್ಟಿಂಗಲ್ಲಿ ಈಗ ಒಂದು ಅಡಿಗೆ ಆಲ್ಮೋಸ್ಟ್ ಒಂದು ಅರ್ಧ ಅಡಿ 3/4 ಅಡಿಗೆ ಆರಾಮಾಗಿ ಬೇಗ ರೀಚ್ ಆಗಿಬಿಡುತ್ತೆ. ಈಗ ನೆನ್ನೆ 2 ಅವರ್ಗೆ ರೀಚ್ ಆಗಿದೆ ಅಂದರೆ, ಸೊ ಇವತ್ತು 3/4 ಗಂಟೆ ಮ್ಯಾಕ್ಸಿಮಮ್ 3/4 ಗಂಟೆ ಇಲ್ಲ 1 ಅವರ್ಗೆ ರೀಚ್ ಆಗಿಬಿಡುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ 10 ನಿಮಿಷ, ಲಾಸ್ಟ್ ಸ್ಟಾರ್ಟಿಂಗಲ್ಲಿ 10 ನಿಮಿಷ ಬರೀ ನೀರು ಕೊಡಿ. ಸೆಂಟ್ರಲ್ಲಿ ಏನಿರುತ್ತೋ ಫುಲ್ಲು ಡ್ಯೂರೇಷನು, ಸೊ ನಿಮಗೆ ಇಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ ಸ್ವಲ್ಪ ಐಡಿಯಾ ಇರುತ್ತೆ. ಸೊ ಆ ಐಡಿಯಾ ಇದ್ದಾಗ ಸೊ ಫಸ್ಟ್ 10 ನಿಮಿಷ ಲಾಸ್ಟ್ 10 ನಿಮಿಷ ನೀರು ಮಾಡಿಕೊಂಡು, ಸೊ ಸೆಂಟ್ರಲ್ಲಿ ಏನು ಸಾಲಿಬ್ರೋ ಇರುತ್ತೋ, ಸೊ ಇದಿರುತ್ತೋ, ಸೊ ಲಿಕ್ವಿಡ್ ನೀವು ಮಿಕ್ಸ್ ಮಾಡಿಕೊಟ್ಟಿರ್ತೀರಲ್ಲ, ಸೊ ಅದನ್ನೇನು ಮಾಡಬೇಕು, ಸೆಂಟ್ರಲ್ಲಿ ಎಷ್ಟೊತ್ತು ನಿಮಿಷ ನೀವು 40 ನಿಮಿಷ ಅಲ್ಲ, ಈಗ 1 ಅವರ್ ಓಡಿಸ್ತೀರಾ ಅಂದರೆ 40 ನಿಮಿಷ ನೀವು ನೀರು ಬರೀ ಔಷಧಿನೇ ಓಡಿಸ್ಬೇಕಾಗುತ್ತೆ. ನೆಮಟಿಸೈಡು ಈಗ ಏನು ಮಿಕ್ಸ್ ಮಾಡ್ಕೊಂಡಿರ್ತೀರ, ಸೊ ಅದನ್ನು 40 ನಿಮಿಷನೂ ಓಡಿಸ್ಬೇಕು. ಸೊ ಫಸ್ಟ್ 10 ನಿಮಿಷ ಲಾಸ್ಟ್ 10 ನಿಮಿಷ ಮಾತ್ರ ನೀರು ಓಡಿಸ್ಕೋಬೇಕು. ಸೊ ಈ ಥರ ಮಾಡಿಕೊಂಡ್ರೆ ನೀವು, ಸೊ ಫಸ್ಟ್ 10 ನಿಮಿಷ ಏನಕ್ಕೆ ಬಂದರೆ ಸ್ವಲ್ಪ ಲೈಟಾಗಿ ತೇವ ಆಗುತ್ತೆ. ಸ್ವಲ್ಪ ಲೈಟಾಗಿ ಅಂದರೆ ಎಲ್ಲ ಕಡೆಗೂ ಡ್ರಿಪ್ಪಿಗೆ ಸಪ್ಲೈ ಆಗುತ್ತೆ. ಫಸ್ಟ್ ವಾಟರ್ ಎಲ್ಲ ಕ್ಲೀನಾಗಿ ಸೊ ಎಲ್ಲ ಡ್ರಿಪ್ಪಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 10 ನಿಮಿಷ ಸ್ಟಾರ್ಟಿಂಗ್ 10 ನಿಮಿಷ ಇಲ್ಲ 5 ನಿಮಿಷನೋ 10 ನಿಮಿಷ ಅಷ್ಟೆಲ್ಲ ಸ್ಟಾರ್ಟಿಂಗ್ ಡ್ರಿಪ್ಪಿಂಗ್ ಆಗಿ ಸ್ಟಾರ್ಟ್ ಆಗಿ ಫುಲ್ ಕಾರ್ನರ್ಸ್ ಎಲ್ಲ ಒಂದು ಸರಿ ಓಡಾಡ್ಕೊಂಬಂದ್ಬಿಡಿ. ಸೊ ಎಲ್ಲ ಡ್ರಿಪ್ ಆಗ್ತಿದೆಯಾ ಅಂತ. ಸೊ ಅದಾದಮೇಲೆ ಏನು ಮಾಡಬೇಕು, ಸ್ಟಾರ್ಟ್ ಮಾಡಿಬಿಡಿ. ಸೊ ನೆಮಟಿಸೈಡಿಗೆ ಏನು ಮಿಕ್ಸ್ ಮಾಡಿರ್ತೀರೋ ಸಾಲಿಬ್ರೋನ, ಸೊ ಒಂದು ಟ್ಯಾಂಕಿಗೆ ಹಾಕಿ ವೆಂಚುರಿಯಲ್ಲಿ ಬಿಡ್ತಿರೋ, ಸೊ ಇಲ್ಲ ನಾರ್ಮಲ್ ಇದಕ್ಕೆ ಟಿಲ್ಲರ್ಗೆ ಟ್ಯಾಕ್ಟ್ರಲ್ಲಿ ಬ್ಲವರ್ ಮೌಂಟೆಂಟಲ್ಲಿ ಬಿಡ್ತಾರೆ ಒಬ್ಬೊಬ್ಬರು. ಸೊ ಏನೇ ಆಗಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಫಸ್ಟ್ ಸ್ಟಾರ್ಟಿಂಗಲ್ಲಿ 10 ನಿಮಿಷ ನೀರು ಓಡಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ಚೆನ್ನಾಗಿ ಓಡಲಿ. ಸೊ ಎಷ್ಟೊತ್ತು ನಿಮಗಿರುತ್ತಲ್ಲ, ಸೊ ಇಷ್ಟೊತ್ತಿಗೆ ಒಂದು 3/4 ಅಡಿಗೆ ರೀಚ್ ಆಗುತ್ತೆ ಅನ್ನೋ ಟೈಮಿಗೆ ಸೊ ನೋಡಿಕೊಂಡು ಅಷ್ಟೊತ್ತು ಓಡಿಸಿದಾದ್ಮೇಲೆ ಮತ್ತೆ ನೀರು ಆಫ್ ಮಾಡಿಬಿಟ್ಟು ಇದು ಮುಗಿಯುತ್ತೆ. ಸೊ ಔಷಧಿ ಸಾಲಿಬ್ರೋ ಎಲ್ಲ ಮುಗ್ದಿರುತ್ತೆ. ಸೊ ಸಡನ್ನಾಗಿ ಆಫ್ ಮಾಡಿಬಿಡಿ. ಯಾಕೆ ಅಂತಂದರೆ ಈ ಪೈಪ್ಲೈನಲ್ಲೆಲ್ಲ ಇರುತ್ತಲ್ಲ, ಸೊ ಆ ಪೈಪ್ಲೈನಲ್ಲಿ ಇರೋದೆಲ್ಲ ಆಚೆ ಬರಬೇಕು ಕ್ಲೀನಾಗಿ. ಆಚೆ ಬರೋವರೆಗೂ ಸೊ ನಾರ್ಮಲಾಗಿ ಒಂದು 5 ನಿಂದ 10 ನಿಮಿಷ ನೀರು ಬಿಡಬೇಕಾಗುತ್ತೆ. ಸೊ 5 ರಿಂದ 10 ನಿಮಿಷ ನೀರು ಬಿಟ್ಬಿಟ್ಟು ಕ್ಲೀನಾಗಿ ಆಫ್ ಮಾಡಿಬಿಡಿ. ಸೊ ಇದಾದಮೇಲೆ ಸೊ ಒಂದು 15-20 ಡೇಸ್ ಆದಮೇಲೆ ಮತ್ತೆ 15-20 ಡೇಸ್ಗೆ ಇನ್ನೊಂದು ಸರಿ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ರಂಚ್ ಆದಮೇಲೆ ಸೊ 1 ಮಂತ್ಗೆ ಸೊ ಇನ್ನೊಂದು ಸರಿ ಬಿಟ್ಬಿಡಿ. ಸೊ 90% ಅವಾಯ್ಡ್ ಆಗುತ್ತೆ. ಸೊ ನೆಮಟೋಡ್ಸು 90% ಕಂಟ್ರೋಲ್ ಬರುತ್ತೆ. ಸೊ ಇದಕ್ಕೋಸ್ಕರ ಸೊ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಸೊ ಇವತ್ತು ವೀಡಿಯೋ ಮಾಡಿರೋದು. ಸೊ ಇದು ವೀಡಿಯೋ ಇವತ್ತಿನ ವೀಡಿಯೋ. ಸೊ ವೀಡಿಯೋ ಇಷ್ಟ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಸೊ ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೊಸಬ್ರು ಎಷ್ಟೋ ಜನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಮೇಯ್ನಾಗಿ ಸೊ ಮೆಂಬರ್ಶಿಪ್ ತೊಗೊಳ್ಳೋ ಅಂಥವ್ರು ಅಕಸ್ಮಾತ್ ತೊಗೊಳಂಗಿದೆ. ಸೊ ಎಷ್ಟೋ ಜನ ಕೇಳ್ತಿದ್ದಾರೆ, ಸೊ ಫ್ಲವರಿಂಗ್ ಮೆಂಬರ್ಶಿಪ್ ತೊಗೊಂಡು ಸೊ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಾ ಅಂತ ಕೇಳ್ತಿದ್ದೀರಾ. ಸೊ ಫ್ಲವರಿಂಗ್ ಮೆಂಬರ್ಶಿಪ್ ತೊಗೊಂಡ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ. ಸೊ ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಮಾಡ್ತೀನಿ ಒಂದಷ್ಟು.
ಮೇಯ್ನ್ ಟಾಪಿಕ್ಸ್ ಇರುತ್ತೆ. ಸೊ ಆ ಟಾಪಿಕ್ಸ್ನೆಲ್ಲ ಮೆಂಬರ್ಸ್ಗೆ ಹಾಕಿರ್ತೀನಿ. ಸೊ ಮೆಂಬರ್ಸ್ ಓನ್ಲಿ ಅಂತ ಮಾಡಿರ್ತೀನಿ. ಸೊ ಅದನ್ನು ತೊಗೊಂಡು ಸೊ ಅದನ್ನು ಮಾಡ್ಕೊಳ್ಳಿ. ಸೊ ಅದು ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಮೇಯ್ನ್ ಅಂತಂದರೆ ರೆಡಿ ಟು ಹಾರ್ವೆಸ್ಟ್ ಅಂತ ಬರುತ್ತೆ. ಸೊ ಕಾಂಟ್ಯಾಕ್ಟ್ ನಂಬರು, ವಾಟ್ಸಪ್ ನಿಮಗೆ ನಮ್ಮ ಏನಿಲ್ಲ, ರೆಡಿ ಟು ಹಾರ್ವೆಸ್ಟ್ ಅಂತ ಇದಿರುತ್ತಲ್ಲ, ಸೊ ಅದನ್ನು ನೀವು ಏನಪ್ಪ ಮೆಂಬರ್ಶಿಪ್ ತೊಗೊತಾ ಇದ್ದಂಗೆ ಸೊ ಅಲ್ಲಿ ಕೆಳಗಡೆ ನಿಮಗೆ ವಾಟ್ಸಪ್ ಲಿಂಕ್ ಇರುತ್ತೆ. ಸೊ ಆ ವಾಟ್ಸಪ್ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ ಅಷ್ಟೇ. ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚಾನಲ್ಗೆ ಹೊಸಬ್ರು ಇದ್ದವರು ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡ್ಕೊಂಬಿಡಿ. ಸೊ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಸೊ ಈಗ ನಾನೇನೋ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮತ್ತು ಎಲ್ಲ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.